ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕ ಬಾಂಧವರಿಗೆ ವಂದನೆಗಳು. 24ನೇ ಇಸ್ವಿಯ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಹಬ್ಬ ಹರಿದಿನಗಳು ಬರುತ್ತೆ. ಅದರ ಆಚರಣೆಗೋಸ್ಕರವಾಗಿ ತಮ್ಮೆಲ್ಲರ ಮಾಹಿತಿಯ ತಿಳಿಸುವುದಕ್ಕೋಸ್ಕರವಾಗಿ ಯಾವ ಡೇಟಿಗೆ ಯಾವ ಹಬ್ಬ ಹರಿದಿನ ಬರುತ್ತೆ, ಅವತ್ತು ಏನು ಮಾಡಬಹುದು ಎಂಬ ವಿವರವನ್ನು ವಿವರಿಸುತ್ತೇನೆ. ಅಕ್ಟೋಬರ್ ತಿಂಗಳು 2ನೇ ತಾರೀಕು ಸರ್ವಪಿತೃ ಅಮಾವಾಸ್ಯೆ, ಅಂದರೆ ಗುರು ಹಿರಿಯರ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ತಂದೆ ತಾಯಿಗಳ ಉದ್ದೇಶ ಮಾಡತಕ್ಕಂತಹ ಶ್ರಾದ್ದಾದಿಗಳನ್ನು ಹಾಗೂ ಇಡೆಗಳನ್ನು ಅವತ್ತಿನ ದಿವಸ ಮಾಡಬಹುದು. 3ನೇ ತಾರೀಕು ಶರನ್ನವರಾತ್ರಿ ಆರಂಭ, ಅಂದರೆ ದುರ್ಗಾದೇವಿ ಸಾಕ್ಷಾತ್ ಭೂಮಿಯಲ್ಲಿ ಸನ್ನಿಧಾನ ಪಡ್ಕೊಳ್ಳತಕ್ಕಂತಹ ದಿವಸಗಳಿಗೆ ಶರನ್ನವರಾತ್ರಿ ಅಂಥೇಳಿ ಕರಿತೇವೆ. ಹಾಗಾಗಿ 3ನೇ ತಾರೀಕು ಶರನ್ನವರಾತ್ರಿ ಆರಂಭ. 9 ದಿವಸಗಳ ದೀಪ ಇಡುವವರ ಮನೆಯಲ್ಲಿ ದೀಪವನ್ನು ಜ್ವಲನೆ ಮಾಡತಕ್ಕಂತಹ ದಿವಸವಾಗಿದೆ. 6 ಗಂಟೆಯ ಸಮಯಕ್ಕೆ ಸೂರ್ಯ ಉದಯಕ್ಕೆ ಸಮಯಕ್ಕೆ ದೀಪಗಳನ್ನು ಹಚ್ಚಬೇಕು. 7ನೇ ತಾರೀಕು ಲಲಿತಾ ಪಂಚಮಿ ಹಾಗೂ 9ನೇ ತಾರೀಕು ಶಾರದಾ ಪೂಜೆ, ಅಂದರೆ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಇಟ್ಟುಕೊಂಡು ಅಥವಾ ವ್ಯವಹಾರ ಕ್ಷೇತ್ರದ ಫೈಲ್ಗಳನ್ನು ಇಟ್ಟುಕೊಂಡು ಅವತ್ತಿನ ದಿವಸ ಶಾರದಾ ಪ್ರತಿಷ್ಠಾಪನೆಯನ್ನು ಮಾಡಿ ಪುಸ್ತಕ ಪೂಜೆಗಳನ್ನು ಮಾಡಬೇಕು. ಹಾಗೆ 10ನೇ ತಾರೀಕು ದುರ್ಗಾಷ್ಟಮಿ, ಅಂದರೆ ದುರ್ಗಾದೇವಿ ಹೆಚ್ಚಿನ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂತಹ ಉಗ್ರ ರೂಪ ಪಡೆದುಕೊಂಡಿರ್ತಕ್ಕಂತಹ ದಿವಸ ದುರ್ಗಾಷ್ಟಮಿ. ಅವತ್ತು ದುರ್ಗಾರಾಧನೆಯನ್ನು ಮಾಡಿದರೆ ಬಹಳ ಶ್ರೇಯಸ್ಸು, ದುರ್ಗಾದೇವಿ ಸುಪ್ರೀತಳಾಗ್ತಾಳೆ. 11ನೇ ತಾರೀಕು ಮಹಾನವಮಿ, ಅಂದರೆ ದುರ್ಗಾದೇವಿ ಯುದ್ಧಗಳನ್ನೆಲ್ಲ ಮಾಡಿ ಆಯುಧಗಳನ್ನು ಇಳಿಸಿದಾಗ ದೇವತೆಗಳು ಆಯುಧಗಳಿಗೆ ಪೂಜೆ ಸಲ್ಲಿಸಿರ್ತಕ್ಕಂತಹ ದಿವಸ ಆ ಆಯುಧ ನವಮಿ, ಮಹಾನವಮಿ ಅಂತೇಳಿಯೂ ಕರೀತಾರೆ. ಇವತ್ತು ನಮ್ಮಲ್ಲಿರತಕ್ಕಂತಹ ವಾಹನಗಳು ಇಲ್ಲ ಯಂತ್ರಗಳು, ನಮಗೆ ಜೀವನೋಪಾಯಕ್ಕೆ ಸಹಕಾರ ಮಾಡತಕ್ಕಂತಹ ಯಂತ್ರೋಪಕರಣಗಳಿಗೆ ಸ್ಮರಣೆ ಮಾಡುವ ಉದ್ದೇಶ ಇಟ್ಟುಕೊಂಡು, ಅವುಗಳ ಉಪಕಾರ ಸ್ಮರಣೆ ಮಾಡುವ ಉದ್ದೇಶ ಇಟ್ಟುಕೊಂಡು ಅವುಗಳಲ್ಲಿ ಯಂತ್ರ ಪೂಜೆ, ಆಯುಧ ಪೂಜೆಗಳನ್ನು ಮಾಡುವುದು ಬಹಳ ಉತ್ತಮ, ದೇವರು ಪ್ರೀತನಾಗ್ತಾನೆ. 12ನೇ ತಾರೀಕು ವಿಜಯದಶಮಿ, ಅಂದರೆ ರಾಕ್ಷಸರ ಉಪಟಳಗಳಿಂದ ಮುಕ್ತಿ ಪಡೆದುಕೊಂಡಿರ್ತಕ್ಕಂತಹ ಇಂದ್ರಾದಿ ದೇವತೆಗಳು ವಿಜಯೋತ್ಸವವನ್ನು ಮಾಡಿದ ದಿವಸಕ್ಕೆ ವಿಜಯದಶಮಿ ಅಂಥೇಳಿ ಕರಿತೇವೆ. ರಾವಣನನ್ನು ರಾಮದೇವರು ಸಂಹಾರ ಮಾಡಿರ್ತಕ್ಕಂತಹ ದಿವಸಕ್ಕೂ ಕೂಡ ವಿಜಯದಶಮಿ ಅಂಥೇಳಿ ಕರಿತೇವೆ. ಇವತ್ತು ಮನೆಯಲ್ಲಿ ಹಬ್ಬದ ವಾತಾವರಣ, ಹಾಗಾಗಿ ದೇವತಾ ಪೂಜೆಗಳನ್ನು, ಸತ್ಕರ್ಮಗಳನ್ನು, ಅತಿಥಿ ಸತ್ಕಾರಗಳನ್ನು ಮಾಡಿದರೆ ದೇವರು ಪ್ರೀತನಾಗ್ತಾನೆ, ಜೀವನದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ 12ನೇ ತಾರೀಕು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡಬೇಕು. ಅವತ್ತೇ ನಾವು ಮಾಡಿರ್ತಕ್ಕಂತಹ ಶಾರದಾ ಪೂಜೆಯ ಶಾರದಾ ವಿಸರ್ಜನೆಯನ್ನು ಕೂಡ ಅವತ್ತಿನ ದಿವಸ ಮಾಡಬೇಕು. ನಂತರದಲ್ಲಿ 17ನೇ ತಾರೀಕು ಸೂರ್ಯ ಗ್ರಹನು ತುಲಾ ರಾಶಿಗೆ ಸಂಚಾರವನ್ನು ಮಾಡುವುದರಿಂದ ತುಲಾ ಸಂಕ್ರಮಣ ಅವತ್ತಿನಿಂದ ಆರಂಭ. 30/10/2024ನೇ ತಾರೀಕು ಜಲಪೂರ್ಣ ತ್ರಯೋದಶಿ, ಅಂದರೆ ಮುಂದೆ ಬರತಕ್ಕಂತಹ ದೀಪಾವಳಿಯ ಅಭ್ಯಂಜನ ಸ್ನಾನದ ಉದ್ದೇಶ ಇಟ್ಟುಕೊಂಡು 30ನೇ ತಾರೀಕು ಸಂಜೆ 6 ಗಂಟೆಯಿಂದ 7:15 ನಾವು ಅಭ್ಯಂಜನ ಸ್ನಾನಕ್ಕೆ ಬೇಕಾಗಿರ್ತಕ್ಕಂತಹ ಜಲಪೂರ್ಣೆಗಳನ್ನು, ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳಬೇಕು. 31ನೇ ತಾರೀಕು ನರಕ ಚತುರ್ದಶಿ, ಅಂದರೆ ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂತಹ ದಿವಸ. ಹಾಗಾಗಿ ಅವತ್ತಿನ ದಿವಸ ನರಕ ಚತುರ್ದಶಿ ಅಂತ ಹೇಳಿ ಕರೀತಾರೆ. ದೀಪಾವಳಿಯನ್ನು ಕೂಡ ಅವತ್ತಿನ ದಿವಸ ಆಚರಣೆ ಮಾಡಬೇಕು. ಪಟಾಕಿ ಇತ್ಯಾದಿಗಳಿಂದ ನಾವು ಹಬ್ಬಗಳನ್ನು ಆಚರಣೆ ಮಾಡಿದರೆ ದೇವರು ಪ್ರೀತನಾಗ್ತಾನೆ, ನಮಗೂ ಕೂಡ ಅನುಗ್ರಹವನ್ನು ಮಾಡಿ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡ್ತಾನೆ. ನಾನು ಹೇಳಿರ್ತಕ್ಕಂತಹ ಈ ದಿನಗಳಲ್ಲಿ ಹಬ್ಬಾಚರಣೆಯನ್ನು ಮಾಡಿ ಸುಖ ಸಂತೋಷವಾಗಿ ಜೀವನ ನಡೆಸತಕ್ಕಂತಹ ಯೋಗಗಳನ್ನು ದೇವರು ಅನುಗ್ರಹಿಸಲಿ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಈ ವಿಡಿಯೋಗಳನ್ನು ಲೈಕ್ ಮೂಲಕ ಹಾಗೂ ಶೇರು ಮಾಡುವ ಮುಖಾಂತರ ಪ್ರೋತ್ಸಾಹವನ್ನು ಕೊಡಿ. ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ.